ಹಿರಿಯ ಶಾಸಕರು ಯತ್ನಾಳ್ ಅವರು ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್. ಈಗ ಮುಸ್ಲಿಂ ಮೀಸಲಾತಿ ಬಿಲ್ ಅಂತ ತರಲಾಗಿದೆ, ಅದು ಅಸಂವಿಧಾನಾತ್ಮಕವಾದಂಥ ನಿರ್ಣಯ ಇವತ್ತು ವಿಧಾನಸಭೆ ತಗೊಂಡಿದ್ದೆ. ಇದರ ವಿರುದ್ಧ ನಾವು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೀವಿ. 18 ಜನ ಶಾಸಕರನ್ನ ಅಮಾನತ್ ಮಾಡಲಾಗಿದೆ ಸರ್. ಅದು ನೋಡಿ, ಅವ್ರಿಗೆ ಭಯ ಇತ್ತು ಈ ಬಿಲ್ ತರುವುದ್ರ ಸಲುವಾಗಿ. ಅವ್ರಿಗೆ ಬಹುಮತ ಇರಲಿಲ್ಲ, ಯಾಕಂದ್ರೆ ಶಾಸಕರು ಕಾಂಗ್ರೆಸ್ಸಿನ ಶಾಸಕರು ಗೈರ್ಹಾಜರಾಗಿದ್ರು. ಅದಕ್ಕೆ 18 ಜನರನ್ನ ಇವತ್ತು ಹೊರಗೆ ಹಾಕಿ ಇವತ್ತು ಇದನ್ನು ಮಾಡಿದ್ದಾರೆ. ಈಗ 18 ಜನ ಈಗ ಹನಿ ಟ್ರಾಪ್ ವಿಚಾರ ಧ್ವನಿ ಎತ್ತಿದಕ್ಕೆ ಈ ರೀತಿ ಮಾಡಿದಾರ. ಹೌದು, ಅದೇ 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 ಮುಖ್ಯ ಉದ್ದೇಶ. ಚೀಟಿಯನ್ನ ಕೊಡಲಾಯ್ತು ಅಂತ ಒಂದು ಆರೋಪ ಇದೆ ಸರ್. ಚೀಟಿ ಯಾರು ಕೊಟ್ಟರೋ ಗೊತ್ತಿಲ್ಲ ನನಗೆ. ಸರ್, ನಿಮಗೆ ಹೆಂಗೆ ಈ ವಿಷಯ ಗೊತ್ತಾಯ್ತು? ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದ್ರಿ ಆಗ್ತಾ ಇರುವಂತ ವಿಚಾರನ. ಅಲ್ರಿ, ಮಾಧ್ಯಮಗಳಲ್ಲೇ ಬರ್ತಾ ಇತ್ತಲ್ಲ 2-3 ದಿವಸ, ಅದಕ್ಕೆ ನಾನು ಧ್ವನಿ ಎತ್ತಿದ್ದೇನೆ. ನಿಮ್ಮ ಹೋರಾಟ ಹೇಗೆ ಸರ್? ನಿಮ್ಮ ಹೋರಾಟ ಹೇಗೆ ಸರ್? ಮುಂದೆ ಈಗ ನಮ್ಮ ವಿರೋಧ ಪಕ್ಷ ನಾಯಕರ ನೇತೃತ್ವದಲ್ಲಿ ಸಭೆ ಮಾಡಿ ವಿಚಾರ ಏನು ಹನಿ ಟ್ರಾಪ್ ವಿಚಾರನ ಕೇಂದ್ರ ನಾಯಕರ ಗಮನಕ್ಕೆ ತರ್ತೀರಾ? ತರ್ತೀರಿ, ಎಲ್ಲ ಮಾಹಿತಿ ಕೊಟ್ಟು ಕಳಿಸ್ತಾ ಇದ್ದೀವಿ. ಇದಿಷ್ಟು ಶಾಸಕರ ಅಂತ ಯತ್ನಾಳ್ ಅವರ ಮಾತು. ಕ್ಯಾಮರಾಮನ್ ಅಶೋಕ್ ಜೊತೆ ಸುನಿಲ್, TV9 ಬೆಂಗಳೂರು.